ಕರ್ನಾಟಕದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೇವಲ ಮಂತ್ರಿಗಿರಿಗೋಸ್ಕರವಾಗಿ ಸರ್ಕಾರ ನಡೆಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಯಾರು ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಗೊಂದಲ ಆಗ್ತಾ ಇದೆ. ಎಲ್ಲ ಕಡೆಗೂ ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ. ಆ ಕಾರ್ಯನಿರ್ವಹಣೆ ಆಗದ ಕಾರಣಕ್ಕೆ ಏನಾಗ್ತಾ ಇದೆ, ಕೆಲಸ ಕಾರ್ಯಗಳು ಕುಂಠಿತ ಆಗ್ತಾ ಇದೆ. ಇವತ್ತು ಸರ್ಕಾರ ನಿಜವಾಗೂ ಕೂಡ ಇದ್ರೆ ಜಿಲ್ಲಾ ಮಂತ್ರಿಗಳನ್ನ ನೇಮಕ ಮಾಡಬೇಕಾಗಿತ್ತು. ಜಿಲ್ಲಾ ಮಂತ್ರಿಗಳು ಎಲ್ಲೂ ಕೂಡ ನೇಮಕ ಆಗಿಲ್ಲ. ಸ್ಥಳೀಯ ಸಮಸ್ಯೆಗಳು ಕೇಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ಮಾತ್ರ ಸಭೆಗಳು ಮೀಟಿಂಗ್ಗಳಾಗ್ತವೆ. ಹಳ್ಳಿನಲ್ಲಿ ಎಲ್ಲೂ ಸಭೆಗಳಾಗ್ತಾ ಇಲ್ಲ. ಸಂಬಂಧಪಟ್ಟಂತ ಆಡಳಿತ ಇವತ್ತು ಬರ ಇದೆ, ಮಳೆ ಸಮರ್ಪಕ ಮಳೆ ಆಗಿಲ್ಲ, ಬರ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯ ನೀರಿಲ್ಲ, ಕೆರೆ ಕಟ್ಟೆಗಳಿಗೆ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಸಮರ್ಪಕವಾಗ್ತಾ ಇಲ್ಲ. ವಿದ್ಯುತ್ ಖಾಸಗೀಕರಣವನ್ನ ಏನಾದರೂ ಮಾಡಿದ್ರೆ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಏನಾದರೂ ಮುಂದಿನ ದಿನಗಳಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಬಿಡಬೇಕು. ಮತ್ತೆ ಸಮರ್ಪಕವಾದಂತಹ ರೈತರಿಗೆ ಕಬ್ಬಿನ ಬಾಕಿ ಹಣವನ್ನು 50 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕಾರ್ಖಾನೆ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿರ್ತಕ್ಕಂಥ ಭಂಡಾರಿ ಸಕ್ಕರೆ ಕಾರ್ಖಾನೆಯನ್ನು 50 ರೂಪಾಯಿ ರೈತರ ಖಾತೆಗೆ ಜಮಾ ಮಾಡುವವರೆಗೂ ಕೂಡ ಸರ್ಕಾರಿ ಆದೇಶದ 50 ರೂಪಾಯಿ ಬಾಕಿಯನ್ನು ಜಮಾ ಮಾಡುವವರೆಗೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರ ಅವರಿಗೆ ರಹದಾರಿ ಕೊಡಬಾರ್ದು. ರೈತರು ಕೂಡ ಜಾಗೃತರಾಗಿ ಕಬ್ಬನ್ನು ಪೂರೈಕೆ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕೊಡ್ಬಿಡ್ತು ಅಂತ ಹೇಳಿದ್ರೆ ಕಬ್ಬನಿಗೆ ಅವಕಾಶ ಹರ್ಕೊಂಡು ಹೋಗ್ತಾ ಇರ್ತಾರೆ, ತೊಂದರೆ ಆಗ್ತದೆ.